ನಮಸ್ಕಾರ ವೀಕ್ಷಕರೇ, ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ವಾರ್ತೆಗಳ ವಿವರ. ಕನ್ನಡ ಯುವ ಜಾಗೃತಿ ವೇದಿಕೆ ನೂತನ ಪದಾಧಿಕಾರಿಗಳ ಪದಗ್ರಹಣ ಸಮಾರಂಭ. ಗಂಗಾವತಿ ಜುಲೈ 20 ಕೊಪ್ಪಳ ಜಿಲ್ಲೆಯ ಗಂಗಾವತಿ ನಗರದ ಕನ್ನಡ ಯುವ ಜಾಗೃತಿ ವೇದಿಕೆಯ ಕೇಂದ್ರ ಕಚೇರಿಯಲ್ಲಿ ರಾಜ್ಯಾಧ್ಯಕ್ಷ ಎಂಡಿ ಅಲಿ ಅವರ ನೇತೃತ್ವದಲ್ಲಿ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕಾರ್ಯಕ್ರಮದಲ್ಲಿ ರಾಜ್ಯಾಧ್ಯಕ್ಷರು ನೂತನವಾಗಿ ಆಯ್ಕೆಯಾದ ಪದಾಧಿಕಾರಿಗಳಿಗೆ ಆದೇಶ ಪ್ರತಿಗಳನ್ನು ವಿತರಿಸಿ ಸನ್ಮಾನಿಸಿ ಅಧಿಕಾರ ಸ್ವೀಕಾರ ಮಾಡಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆಯಾದ ಮೊಹಮ್ಮದ್ ದಳಪತಿ ಮಾತನಾಡಿ, ಕನ್ನಡ ನಾಡು ನುಡಿ ನೆಲ ಜಲ ಮತ್ತು ಭಾಷೆಯ ರಕ್ಷಣೆಗಾಗಿ ಸದಾ ಬದ್ಧನಾಗಿ ಸೇವೆ ಸಲ್ಲಿಸುತ್ತೇನೆ. ಸಂಘಟನೆಯು ನನಗೆ ನೀಡಿರುವ ಜವಾಬ್ದಾರಿಯನ್ನು ನಿಷ್ಠೆಯಿಂದ ನಿರ್ವಹಿಸುತ್ತೇನೆ ಎಂದು ತಿಳಿಸಿದರು. ಅಧ್ಯಕ್ಷೀಯ ಭಾಷಣದಲ್ಲಿ ರಾಜ್ಯಾಧ್ಯಕ್ಷ ಎಂಡಿ ಅಲಿ ಮಾತನಾಡಿ, ನಮ್ಮ ಸಂಘಟನೆಯನ್ನು ಮೆಚ್ಚಿ ಸೇರ್ಪಡೆಗೊಂಡಿರುವ ಮಹಿಳಾ ಘಟಕ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಸಮಾಜದಲ್ಲಿ ಯಾರಿಗಾದರೂ ಅನ್ಯಾಯವಾದರೆ ನ್ಯಾಯ ದೊರಕಿಸುವ ನಿಟ್ಟಿನಲ್ಲಿ ಸಂಘಟನೆ ಸದಾ ಅವರೊಂದಿಗೆ ನಿಲ್ಲಲಿದೆ ಎಂದು ಭರವಸೆ ನೀಡಿದರು. ಕಾರ್ಯಕ್ರಮದ ಕೊನೆಯಲ್ಲಿ ಮಹಿಳಾ ಘಟಕದ ವತಿಯಿಂದ ರಾಜ್ಯಾಧ್ಯಕ್ಷರಿಗೆ ಸನ್ಮಾನಿಸಿ ಗೌರವಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ಮೊಹಮ್ಮದ್ ದಳಪತಿ, ರಾಜ್ಯ ಕಾರ್ಯದರ್ಶಿ ಸುಲೇಮಾನ್ ಭಾಷಾ, ರಾಜ್ಯ ಸಹ ಕಾರ್ಯದರ್ಶಿ ಎಂಡಿ ಸಾದಿಕ್, ಜಿಲ್ಲಾ ಗೌರವಾಧ್ಯಕ್ಷ ಎಸ್ಕೆ ಭಾಷಾ, ರಾಜ್ಯ ಸದಸ್ಯ ಅಮ್ಜದ್ ಖಾನ್, ರಾಜ್ಯ ಸದಸ್ಯ ಯೂನುಸ್ ಖಾನ್, ರಾಜ್ಯ ಸದಸ್ಯ ನಿಂಗಪ್ಪ ನಾಯಕ್, ಕನಕಗಿರಿ ತಾಲೂಕು ಅಧ್ಯಕ್ಷ ಬಸವರಾಜ್ ನಾಯಕ್, ಕನಕಗಿರಿ ತಾಲೂಕು ಉಪಾಧ್ಯಕ್ಷ ಹುಸೇನ್, ಗಂಗಾವತಿ ತಾಲೂಕು ಸಹ ಕಾರ್ಯದರ್ಶಿ ಖ್ವಾಜಾ ಮೈನುದ್ದೀನ್ ರಾಜ್ಯ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಮತ್ತು ಮಹಿಳಾ ಘಟಕದಿಂದ ಶಕುಂತಲಮ್ಮ ವೈ ಕಲ್ಲೂರು, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷೆ ರತ್ನಮ್ಮ ಅರಿಗಾರ್, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಗೌರವಾಧ್ಯಕ್ಷೆ ಸೌಮ್ಯಶ್ರೀ, ಗಂಗಾವತಿ ತಾಲೂಕು ಮಹಿಳಾ ಪ್ರಧಾನ ಕಾರ್ಯದರ್ಶಿ ಪಾಲಾಕ್ಷಮ್ಮ, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಖಜಾಂಚಿ ಗಾಯತ್ರಿ, ಗಂಗಾವತಿ ತಾಲೂಕು ಮಹಿಳಾ ಉಪಾಧ್ಯಕ್ಷೆ ವಿಜಯಲಕ್ಷ್ಮಿ, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷೆ ಗೌರಿ, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷೆ ಶೈಲಜಾ ಚಂದ್ರಗಿ, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಉಪಾಧ್ಯಕ್ಷೆ ರಾಜೇಶ್ವರಿ, ಗಂಗಾವತಿ ತಾಲೂಕು ಮಹಿಳಾ ಘಟಕದ ಉಪ ಕಾರ್ಯದರ್ಶಿಯಾಗಿ ಆಯ್ಕೆಯಾಗಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಸಂಘಟನೆಯ ಪದಾಧಿಕಾರಿಗಳು, ಸದಸ್ಯರು ಹಾಗೂ ಮಹಿಳಾ ಘಟಕದ ಸದಸ್ಯರು ಉಪಸ್ಥಿತರಿದ್ದರು. ಈ ಕನ್ನಡ ಯುವ ಜಾಗೃತಿ ವೇದಿಕೆಯ ಎಲ್ಲ ಪದಾಧಿಕಾರಿಗಳು ಹಾಗೂ ಮತ್ತೆ ಕುಟುಂಬಸ್ಥರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತಾ, ಯಾಕಂದರೆ ಇವತ್ತು ನನ್ನ ನಂಬಿ ಎಲ್ಲರೂ ಈ ಸಂಘಟನೆಗೆ ಸೇರ್ಪಡೆಯಾಗಿದ್ದೀರಿ. ನೀವು ಎಲ್ಲರೂ ಕಲಿತು ಈ ಮುಂದಿನ ದಿನಗಳಲ್ಲಿ ಏನ ನೆಲ ಜಲ ಮತ್ತು ಭಾಷೆಗಾಗಿ ಹೋರಾಟ ಮಾಡಬೇಕಂದ್ರೆ ನಿಮ್ಮ ಜೊತೆಗೆ ಸದಾ ಇರ್ತೀನಂತ ಈ ಸಂದರ್ಭದಲ್ಲಿ ನಾನು ಮಾತು ಕೊಟ್ಟು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ನೀವು ಅರ್ಧ ರಾತ್ರಿ ಫೋನ್ ಮಾಡಿದರೆ ನಾನು ಫೋನ್ ರಿಸೀವ್ ಮಾಡಿ ನಿಮ್ಮ ಜೊತೆಗೆ ಬರ್ತೀನಿ ಅಂತ ನಾನು ಹೇಳ್ತಾ ಇದ್ದೀನಿ. ಇವತ್ತು ಯಾರಿಗೆ ನಮ್ಮ ಸಂಘಟನೆ ಅವರು ಸಹ ಏನನ್ನ ತೊಂದರೆಯಲ್ಲಿ ಇದ್ದರೆ ನಾನು ಅರ್ಧ ರಾತ್ರಿ ಬಂದು ನಿಲ್ತೀನಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ನೇಮಕಗೊಂಡಿದ್ದಾರೆ, ಅವರಿಗೆ ಅಭಿನಂದನೆಗಳು. ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೀವಿ ನಮ್ಮ ಕನ್ನಡ ಯುವ ಜಾಗೃತಿ ವೇದಿಕೆ ವತಿಯಿಂದ. ಎಸ್ಕೆ ಭಾಷಾ ಅವರಿಗೆ ಕನ್ನಡ ಯುವ ಜಾಗೃತಿ ವೇದಿಕೆಯಿಂದ ಅಭಿನಂದನೆಗಳನ್ನು ತಿಳಿಸ್ತೇವೆ. ಯೂನುಸ್ ಖಾನ್ ಅವರಿಂದ ಕನ್ನಡ ಯುವ ಜಾಗೃತಿ ವೇದಿಕೆಯ ಕುಟುಂಬ ಸದಸ್ಯರಿಂದ ಧನ್ಯವಾದಗಳನ್ನು ತಿಳಿಸಿದ್ದಾರೆ. ಯೂನುಸ್ ಖಾನ್ ಅವರು ನನ್ನ ಕಡೆಯಿಂದ ಲೇಟ್ ಆಯಿತು, ನಾನು ರಾಯಚೂರು ಹೋಗಿದ್ದೆ, ನನ್ನ ಒಂದು ಕಾರ್ಯಕ್ರಮ ಇತ್ತು. ನನಗೆ ಈ ಒಂದು ಜವಾಬ್ದಾರಿ ಕೊಟ್ಟಿರುವಂಥ ರಾಜ್ಯಾಧ್ಯಕ್ಷರಾದಂಥ
ಮೊಹಮ್ಮದ್ ಅಲಿ ಅವರಿಗೆ ತುಂಬ ಹೃದಯದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಈಗ ತಾನೇ ತಾಲೂಕು ಅಧ್ಯಕ್ಷ ಮಹಿಳಾ ಆಗಿರುವಂತ ಮೇಡಮ್ ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಇಲ್ಲಿ ಕೂತಿರುವಂತ ನನ್ನ ಎಲ್ಲ ಸಹೋದರಿಯರು ಮತ್ತು ಎಲ್ಲರಿಗೂ ನಾನು ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಯಾಕಂದ್ರೆ ನಾನು ಅಷ್ಟು ದೊಡ್ಡನಲ್ಲ, ನನಗೆ ಅಷ್ಟು ದೊಡ್ಡ ಪೋಸ್ಟ್ ಕೊಟ್ಟಿದ್ದೀರಾ. ತಮ್ಮೆಲ್ಲರಿಗೂ ನನ್ನ ಹೃದಯ ಅಂತರದಿಂದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಸರ್, ನೀವು ಕೊಟ್ಟಿರುವಂತ ಜವಾಬ್ದಾರಿ, ನೀವು ಹೇಳಿರುವಂತ ಎಲ್ಲಾ ಮಹಿಳೆಯರಿಗೂ ಸುರಕ್ಷಿತವಾಗಿ ಕರ್ಕೊಂಡು ಹೋಗೋ ಬಾಧ್ಯತೆ ನಿಮ್ದಷ್ಟಿದೆ, ಅಷ್ಟು ನಮ್ಗೆಲ್ಲರದು ಇದೆ. ನಾನು ನಿಮ್ಮ ಸಂಘಟನೆಗೋಸ್ಕರ ಎಲ್ಲಿ ಕರೆದರೂ ಬಂದು ಕೆಲಸ ಮಾಡಲಿಕ್ಕೆ ಸಿದ್ಧ. ಇನ್ನು ಮುಂದೆ ಎಲ್ಲರೂ ಸೇರಿ, ಇನ್ನು ನಮಗೆ ತಾಲೂಕು ಅಧ್ಯಕ್ಷರು ಬಲನೂ ಇದೆ, ಇಲ್ಲೆಲ್ಲ ಕೂತಿರುವಂತ ನಮ್ಮ ತಾಯಿಯಂದ್ರ ಆಶೀರ್ವಾದನೂ ಇದೆ, ಈಗ ಭಾರತ್ ಮಾತೆಯ ಆಶೀರ್ವಾದ ಇದೆ, ನಮ್ಮೆಲ್ಲರ ಜೊತೆಗೆ ಇದೆ. ನಾವೆಲ್ಲರೂ ಸೇರಿ ಅನ್ಯಾಯ ವಿರುದ್ಧ ಹೋರಾಟ ಮಾಡೋಣ. ಮಾಡಿ ನಾವೊಂದು ಜನರಿಗೆ ಒಳ್ಳೆ ಕೆಲಸವನ್ನು ಮಾಡಿ ಎಲ್ಲರಿಗೋಸ್ಕರ ನಾವು ದುಡಿಯೋಣ ಅಂತ ಹೇಳುತ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನಮಗೆ ಬಂದ ಬ್ರದರ್ ಅಂತ ಹೇಳಿದ್ರು, ಇಲ್ಲ ಮೇಡಮ್ ನೀವು ಮಹಿಳೆಯರ ಸಂಘಟನೆ ಮಾಡ್ಬೇಕು, ಯಾಕಂದ್ರ ಮಹಿಳೆಯರಿಗಾಗಿ ಎಲ್ಲ ಇದ್ರೊಳಗೆ ಭಾಗವಹಿಸ್ತೀರಿ, ಕೆಲಸ ಮುಗಿಸೋ ಮಾಟ ನಿಮ್ಮನ್ನೆಲ್ಲ ಮೇಡಮ್ ಅಂತಾರ, ಆಮೇಲೆ ಮತ್ ನೀವ್ಯಾರೋ ನಾವ್ಯಾರೋ ಅಂತೇಳಿ ಎಲ್ಲ ತುಳಿದ್ಬಿಡ್ತಾರ. ಹಿಂಗಾಗಿ ನೀವು ಮಹಿಳೆಯರಿಗೆ ಏನಾದ್ರೂ ಸಹಾಯ ಮಾಡೋದು, ಆಮೇಲೆ ಎಲ್ಲ ನ್ಯಾಯ ಇದ್ರ ಅನ್ಯಾಯ ಇದ್ದಲ್ಲಿ ನಾವು ಹೋಗಿ ಭೇಟಿ ನಿಂತು ಯಾವ್ದ ಜಾತಿ ನೀತಿ ಭೇದ ಭಾವ ಯಾವ್ದು ಇಲ್ಲಲ್ಲ, ಯಾರಿಗೇ ಆಗ್ಲಿ, ಸಣ್ಣವರ ಇರ್ಲಿ ದೊಡ್ಡವರ ಇರ್ಲಿ, ಯಾವ ಅಧಿಕಾರದೊಳಗೆ ಎಂತ ದೊಡ್ಡ ವ್ಯಕ್ತಿ ಇದ್ರು ಸರಿ, ಸಣ್ಣ ವ್ಯಕ್ತಿಗಳಿದ್ರು ಸರಿ, ಅನ್ಯಾಯ ಆದಲ್ಲಿ ಮೆಟ್ಟಿ ನಿಂತು ನಾವು ನ್ಯಾಯ ಕೊಡ್ಸೋದ್ರಿ ಮೇಡಮ್. ನೀವು ನಮ್ಗೆ ಮಹಿಳಾ ಸಂಘಟನೆ ಮಾಡ್ರಿ, ನಮಗ ಮಹಿಳಾ ಟೀಮ್ ಕೊಡ್ರಿ, ಆಮೇಲೆ ನಿಮ್ಗೆ ಎಲ್ಲೇ ಬಂದ್ರು ಯಾವ್ದೋ ಟೈಮ್ ಬಂದ್ರು ಕರ್ಕೊಂಡ್ ಬಂದ ಮನೆಗೆ ಹಚ್ಚೋ ಜವಾಬ್ದಾರಿ ನಮ್ದು. ಆದ್ರೆ ನಾನು ಬ್ರದರ್ ಬಂದೆ ಮಾತು ನಾನು ಹೇಳಿದ್ದು, ಯಾಕಂದ್ರೆ ನೋಡ್ರಿ ನಾವು ಬರ್ತೇವಿ, ಸಂಘಟನೆ ಮಾಡ್ತೀವಿ, ನೀವ್ ಏನ್ ಹೇಳಿದ ಕೆಲಸ ಮಾಡ್ತೀವಿ, ಎಷ್ಟೊತ್ನಾಗಾದ್ರೂ ಬರ್ತೀವಿ. ಆದ್ರೆ ನಮ್ಮ ಮಹಿಳೆಯರಿಗೆ ಬರಾಕ ಹೋಗಾಕ ಬಹಳ ಅನಾನುಕೂಲ. ಆಮೇಲೆ ಗಂಡ್ಮಕ್ಳು ನಮಗ ಒಂದ್ ಟೈಮ್ ಮನೇಲಿ ಇರ್ತಾರ, ಮನೇಲಿ ಇರಂಗಿಲ್ಲ. ನೀವೆಲ್ಲ ನಮಗ ಬ್ರದರ್ ಇದ್ದಂಗ, ಹಾಗಾಗಿ ನಮಗ್ ಕರ್ಕೊಂಡ್ ಬರೋದು ಕಳ್ಸೋ ವ್ಯವಸ್ಥೆ ನಿಮ್ದು. ನೀವ್ ಎಷ್ಟೊತ್ತಂದ್ರೆ ಸಂಘಟನೆ ಮಾಡ್ತೀವಿ ಮನೆಯಾಗ. ಈಗ ನಾವೆಲ್ಲ ನೀವು ಅಣ್ಣ ತಮ್ಮ ಅಕ್ಕ ತಮ್ಮಂಗೆ ಎಲ್ಲರೂ ಇದ್ದಂಗ ನಮಗ ತಂದೆ ಸಮಾಂತರ ಇರ್ತೀರಿ, ಅಣ್ಣ ತಮ್ಮಂದ್ರ ತರ ಇರ್ತೀರಿ. ಅದಕ್ಕಾಗಿ ನಾವ್ ಹೇಳಿದ್ದು ಮಕ್ಳು ಇದ್ದಂಗೆ ಇರ್ತೀರಿ. ಅದ್ರ ಸಲುವಾಗಿ ನಾನು ಹೇಳಿದೆ, ಅದೊಂದು ಮಾತು ನಾನು ಹೇಳಿದೆ ಅವ್ರಿಗೆ. ಅವ್ರ ಏನಂದ್ರ ಸಿರಸಾ ತಪ್ಪಲಾರ್ದಂಗ ನೀವ್ ಎಷ್ಟೊತ್ತನಾಗ ಅಂದ್ರೆ ನಾನು ಗಾಡಿ ತಗೊಂಡ್ ಮನೆಗ್ ಬರ್ತೀನಿ. ಈಗಾದ್ರೂ ಕೇಳ್ತಾರ ಅವ್ರು, ನನಗೆ ಏನಾದ್ರೂ ಕೆಲಸ ಇತ್ತಂದ್ರ ಮನೆಯಲ್ಲಿ 7 ಕೋಟಿ ಹತ್ರ ಹೋಗಿಲ್ಲ, ID ಕಾರ್ಡ್ ಮಾಡ್ಸಕ್ ಹೋದ್ವಿ, ಮೇಡಮ್ ನೀವ್ ಬರ್ತೀರಾ, ಗಾಡಿ ಕಳಿಸ್ಲೇ, ನೀವು ಬರ್ತೀರಾ ಅಂದ್ರೆ ಇಲ್ಲ ರೀ ನಮ್ ಸಾಹೇಬ್ರ ಅದಾರ, ನಮ್ ಸಾಹೇಬ್ರ ಜೊತೆ ಬರ್ತೀನಿ ಅಂತ ಹೇಳಿದೆ. ಹಾಗಾಗಿ ಏನಂದ್ರ ಇದು ಸಂಘಟನೆ ಅಂದ್ರ ಬರೀ ನೇಮಕ ಮಾತ್ರ ಸಂಘಟನೆ ಆಗ್ಬಾರ್ದು. ನಾವು ತುಳಿದ ದಾರಿ 4 ಜನಕ್ಕೆ ಆಸರೆಯಾಗಿರ್ಬೇಕು, ಆಧಾರವಾಗಿರ್ಬೇಕು. ಅವ್ರ ಹೆಂಗ್ ಮಾಡ್ತಾರಪ್ಪ ಅವ್ರನ್ನ ನೋಡಿ ನಾವು ಕಲಿಬೇಕು, ನಾವು ಅದೇ ತರ ಮಾಡ್ಬೇಕು ಅನ್ನೋಂತ ಅನುಭವಿಸ್ತರು ಇದ್ದವರ ಕಡೆಗೆ ನಾವು ಸಲಹೆ ಕೇಳಿ ಆದ್ರೂ ನಮಗ್ ತಿಳಿದ ನಾವು 4 ಜನಕ್ಕೆ ಹಂಚಿಕೊಂಡು ಕೇಳಿ ನಾವು ಬರೀ ಅಧಿಕಾರ ಐತಂತ ನಾವು ಅಹಮ್ಮ ತೋರಿಸ್ಬಾರ್ದು. ಎಲ್ಲರಿಗೂ ಒಂದೇ ಅಧಿಕಾರ ಐತಂತಲ್ಲ, ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಎಲ್ಲರ ಜೊತೆ ನಾವು ಸರಿ ಸಮಾನವಾಗಿ ಕೆಲಸ ಮಾಡ್ಕೊಂಡು ನಮ್ಮ ಜಾಗೃತವನ್ನ ಬೆಳೆಸೋಣ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತ ನನ್ನ ಎಲ್ಲ ಬಾಂಧವರಿಗೆ ಹೃದಯ ತುಂಬಾ ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ. ವಂದನೆಗಳು ಹೇಳುತ್ತಾ, ಈ ಒಂದು ಸಂಘಟನೆ ಕನ್ನಡ ಯುವ ಜಾಗೃತಿ ವೇದಿಕೆ ಸತತವಾಗಿ 5-6 ವರ್ಷದಿಂದ ಕನ್ನಡ ನೆಲ ಜಲ ಹಾಗೂ ಭಾಷೆಗಾಗಿ ಕೆಲಸ ಮಾಡುತ್ತೆ ಬಂದುತ್ತೆ. ಇನ್ನು ಮುಂದಿನ ಇವು ಮಹಿಳಾ ತಾಲೂಕು ಅಧ್ಯಕ್ಷರು ಮತ್ತು ನಮ್ಮ ಸ್ನೇಹಿತರಾದ ಮೊಹಮ್ಮದ್ ಗಣಪತಿ ಅವರು ನೂತನವಾಗಿ ರಾಜ್ಯ ಕಾರ್ಯದರ್ಶಿಯಾಗಿ ಆಯ್ಕೆ ಮಾಡಿದ್ದೀವಿ ಇವತ್ತು. ಅವರು ಸಹ ಈ ಸಂಘಕ್ಕೆ ಬಹಳ ಎತ್ತರ ಮಟ್ಟಿಗೆ ತಗೊಂಡು ಹೋಗ್ತಾರಂತ ನನಗೆ ಭರವಸೆ ಇದೆ. ಅದೇ ರೀತಿಯಾಗಿ ಇವತ್ತು ನಾವೆಲ್ಲರೂ ಇವತ್ತು ಈ ಕಾರ್ಯಕ್ರಮ ಬಂದಿದ್ದು ಉದ್ದೇಶ ಏನಂದ್ರೆ, ಎಲ್ಲರಿಗೆ ಹಕ್ಕೈತೆ. ಇವತ್ತು ತಾವು ನೋಡ್ತಾ ಇದ್ದೀರಿ, ಕೆಲವು ರಾಜಕಾರಣಿಗಳು ತಮ್ಮ ಬೇಳೆ ಬೀಸುವ ಸಲುವಾಗಿ ನಮಗೆ ಹಾಗೂ ನಿಮಗೆ ಯೂಸ್ ಮಾಡಿಕೊಂಡು
తర్వాత ತಮ್ಮ ಕೆಲಸ ಆದ್ಮೇಲೆ ಅವ್ರ ಮನೆ ಕಡೆ ಬರಕ್ ತರೋದು, ಅವ್ರು ಯಾರಂತ ಕೇಳ್ತಾರ ಅಷ್ಟೇ. ಅದಕ್ಕಾಗಿ ಈ ಸಂಘಟನೆ ಇದು ಒಂದು ಬಲ ಇದ್ದಾಗ ನಮಗೆ. ಈ ಬಲ ಎದುರಾಗಿ ತೋರಿಸ್ಬೇಕಂದ್ರೆ ನಮ್ಮ ಊರಿನ ಅಭಿವೃದ್ಧಿ, ನಮ್ಮ ಕರ್ನಾಟಕದ ಅಭಿವೃದ್ಧಿ ಹಾಗೂ ನಮ್ಮ ಕರ್ನಾಟಕ ಜನತೆಗೆ ಏನ ಅನ್ಯಾಯ ಆದಾಗ ಆ ಬಲ ತೋರ್ಸಕ್ಕೆ ಈ ಸಂಘಟನೆ. ಇವತ್ತು ಇಷ್ಟು ಮಹಿಳೆಯರು ನನ್ನ ನಂಬಿ ಇವತ್ತು ಇಲ್ಲಿ ಬಂದಿದ್ದಾರೆ. ನಮ್ಮ ಅಕ್ಕ ಆಗ್ಬೋದು, ನಮ್ಮ ತಂಗಿ ಆಗ್ಬೋದು, ಕರ್ಕೊಂಡೋಗಿ ಸೇಫ್ ಆಗಿ ಕರ್ಕೊಂಡ್ಬರೋದು ನಾವು ಕೆಲಸ ಮಾಡ್ತೀವಿ. ಎಲ್ಲಿನ ಹೋರಾಟ ಇರಲಿ ನಮ್ಮ ಜೊತೆಗೆ ನೀವು ಬಂದ್ರೆ ನಾವು ಸೇಫ್ ಆಗಿ ಕರ್ಕೊಂಡೋಗಿ ಸೇಫ್ ಆಗಿ ಕರ್ಕೊಂಡ್ಬರ್ತೀವಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ಇವತ್ತು ಭಾಷಾ ಭೈ ಆಗಲಿ, ಸಾದಿಕ್ ಭೈ ಆಗಲಿ, ಮತ್ತು ಯೂನುಸ್ ಖಾನ್ ಅವರಾಗಲಿ, ನಮ್ಮ ಬಾಬಾ ಅವರಾಗಲಿ, ಹುಸೇನ್ ಆಗಲಿ, ಬಸವ, ನಮ್ಮ ಲಿಂಗಪ್ಪ ನಾಯಕ್, ಆಮೇಲೆ ಅಮ್ಜದ್ ಖಾನ್ ಎಲ್ಲರೂ ಇವತ್ತು ನನ್ನ ನಂಬಿ ನನ್ನಿಂದ ಬಂದಿದ್ದಾರೆ. ಅವ್ರ ಭರವಸೆ ನಾವು ಉಳಿಸ್ಕೊಂತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ಕನ್ನಡ ಯುವ ಜಾಗೃತಿ ವೇದಿಕೆಯಿಂದ ರಾಜ್ಯದ ಕಾರ್ಯದರ್ಶಿಯಾಗಿ ನೇಮಕಗೊಂಡಿರಿ. ಈ ಸಂದರ್ಭದಲ್ಲಿ ಏನ್ ಹೇಳ್ತೀವಿ? ನನಗೆ ಮೊಟ್ಟ ಮೊದಲಾಗಿ ನಾವು ರಾಜ್ಯ ಅಧ್ಯಕ್ಷರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ, ಕೃತಜ್ಞತೆ ಕೂಡ ಸಲ್ಲಿಸ್ತಾ ಇದ್ದೀನಿ. ನನಗೆ ಈ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ನಾನು ಕನ್ನಡ ಯುವ ಜಾಗೃತಿ ವೇದಿಕೆ ವತಿಯಿಂದ ರಾಜ್ಯ ಕಾರ್ಯದರ್ಶಿಯನ್ನಾಗಿ ನೇಮಕಗೊಂಡಿದ್ದೀನಿ. ಆ ದೇವರ ಒಂದು ಕೃಪೆಯಿಂದ, ಈ ಕನ್ನಡ ಮಾತೆಯ ಕೃಪೆಯಿಂದ ನಾನು ಈ ಒಂದು ಕೊಟ್ಟಿರುವಂಥ ಜವಾಬ್ದಾರಿ ತುಂಬ ಹೃದಯದಿಂದ ನಿಭಾಯಿಸ್ತೀನಿ. ಒಳ್ಳೆ ಕೆಲಸ ಮಾಡಲಿಕ್ಕೆ ನಾನು ಯಾವತ್ತೂ ತಯಾರಾಗಿದ್ದೀನಿ. ಇವರೆಲ್ಲರೂ ನನ್ನ ಜೊತೆಗೆ, ನಮ್ಮ ಎಲ್ಲ ಅಕ್ಕ ಮಾತೆಯರು ಇದ್ದಾರೆ, ನಮ್ಮ ಜೊತೆಗಿದ್ದಾರೆ. ಎಲ್ಲ ಕಾರ್ಯದರ್ಶಿಗಳು, ತಾಲೂಕು ಅಧ್ಯಕ್ಷರು ಮತ್ತು ಜಿಲ್ಲಾ ಅಧ್ಯಕ್ಷರು ಕೂಡ ನಮ್ಮ ಜೊತೆ ಇದ್ದಾರೆ. ಆಮೇಲೆ ರಾಜ್ಯಾಧ್ಯಕ್ಷರು ಕೂಡ ಇದ್ದಾರೆ. ಈ ನಾವೆಲ್ಲರೂ ಸೇರಿ ಈ ಒಂದು ಕನ್ನಡ ನೆಲ ಜಲಗೋಸ್ಕರ ಒಳ್ಳೆ ಕೆಲಸವನ್ನು ಮಾಡಲಿಕ್ಕೆ ನಾನು ಯಾವತ್ತೂ ಸಿದ್ಧ. ನಾವು ಮಾಡ್ತೀವಿ ಅಂತ ಹೇಳ್ತಾ ಈ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಯುವ ಜಾಗೃತಿ ವೇದಿಕೆಯಿಂದ ನಮಗೆ ಅಧ್ಯಕ್ಷ ಅಂತ ನೇಮಕ ಮಾಡಿದಾರ. ಗಂಗಾವತಿ ತಾಲೂಕಾ ಅಧ್ಯಕ್ಷರಂತ ನೇಮಕ ಮಾಡಿದ್ದಕ್ಕೆ ನಮಗೆ ತುಂಬಾ ಖುಷಿ ಆಗಿದೆ. ಯಾಕಂದ್ರೆ ನಾವು ಕನ್ನಡ ಬೆಳೆಸ್ಬೇಕು, ಕನ್ನಡ ಉಳಿಸ್ಬೇಕು, ಕನ್ನಡಕ್ಕಾಗಿ ಹೊಡೆದಾಡ್ಬೇಕಂತ ನಾವು ಎಷ್ಟೋ ಮಾಡ್ತಿರ್ತೀವಿ. ಹಾಗಾಗಿ ನಮ್ಮ ಕನ್ನಡದ ನೆಲ ಜಲ ಕನ್ನಡ ಯಾವುದೇ ರೀತಿಯಿಂದ ಧಕ್ಕೆ ಆಗ್ಬಾರ್ದು ನಮ್ಮ ಮಾತಾದೇವಿಗೆ ಅಂತ ಹೇಳಿ ನಾವು ಕನ್ನಡವನ್ನ ಉಳಿಸಿ ಬೆಳೆಸಿ ಕನ್ನಡ ಜಾಗೃತವನ್ನ ಮೂಡಿಸುತ್ತೇವೆ ನಾವು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಆಮೇಲೆ ಎಲ್ಲೇ ಏನೇ ಕಷ್ಟ ನಷ್ಟಗಳಿದ್ರು ನಾವು ಯಾವ್ದೋ ಒಂದು ಆಪತ್ತದಲ್ಲಿ ನಾವು ಜಾಯಿನ್ ಆಗಿರ್ತೇವೆ. ಯಾಕಂದ್ರೆ ರಾಜ್ಯಾಧ್ಯಕ್ಷರು, ನಮ್ಮ ಜಿಲ್ಲಾಧ್ಯಕ್ಷರು ಎಲ್ಲರೂ ನಾವು ನಮ್ಮ ಮಹಿಳೆ ಟೀಮ್ ಎಲ್ಲ ಐತಿ, ನಮ್ಮ ಬ್ರದರ್ಸ್ ಎಲ್ಲರದು ಮಾತಿಲಿಂದ ನಾವು ಕನ್ನಡವನ್ನ ಉಳಿಸಿ ಬೆಳೆಸಿ ಕನ್ನಡವನ್ನ ಜಯಂಕಾರ ಹಾಕ್ತೀವಂತ ಹೇಳಿ ಇಷ್ಟಪಡ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಬರ್ತಾ ಕನ್ನಡ ಬಹಳ ಕಡಿಮೆ ಆಗ್ತಾ ಇದೆ. ತಾವು ನೋಡ್ತಾ ಇರಬಹುದು, ಕನ್ನಡಕ್ಕೆ ಯಾರು ಜಾಸ್ತಿ ಒತ್ತು ಕೊಡ್ತಾ ಇಲ್ಲ. ಅದಕ್ಕಾಗಿ ಇವತ್ತು ನಮ್ಮ ಕನ್ನಡ ಯುವ ಜಾಗೃತಿ ವೇದಿಕೆ ವತಿಯಿಂದ ಮೊಹಮ್ಮದ್ ದಳಪತಿ ಅವರಿಗೆ ಒಂದು ದೊಡ್ಡ ಜವಾಬ್ದಾರಿನ ಕೊಟ್ಟಿದ್ದೀವಿ, ರಾಜ್ಯ ಕಾರ್ಯದರ್ಶಿ ನೇಮಕ ಮಾಡಿ. ಅದೇ ರೀತಿಯಾಗಿ ನಮ್ಮ ಶಕುಂತಲಾ ಮೇಡಮ್ ಅವರಿಗೆ ಮಹಿಳಾ ತಾಲೂಕು ಅಧ್ಯಕ್ಷ ಅಂತ, ಮಹಿಳೆಯರದ್ದು ಏನಾರ ಸಮಸ್ಯೆ ಇದ್ದರೆ ಅವರು ಅದಕ್ಕೆ ಓಡಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ಸಹೋದರಾದ ಭಾಷಾ ಭೈ ಆಗಲಿ, ಅಮ್ಜದ್ ಖಾನ್ ಅವರಾಗಲಿ, ಹಾಗೂ ಮತ್ತು MD ಸಾದಿಕ್ ಅವರಾಗಲಿ, ಹುಸೇನ್ ಆಗಲಿ, ಮತ್ತು ಕನಿಗಿರಿ ತಾಲೂಕು ಅಧ್ಯಕ್ಷ ಲಿಂಗಪ್ಪ, ಮತ್ತು ನಮ್ಮ ಸಹೋದರಾದ ಬಸವರಾಜ್, ಎಲ್ಲ ರೀತಿಯಿಂದ ಇವತ್ತು ಮಹಿಳೆಯರು ಎಷ್ಟು ಜನ ಇಲ್ಲಿ ಇದಾರ ಅಷ್ಟು ಚೆನ್ನಾಗಿ ನೇಮಕ ಮಾಡಿದ್ದೀವಿ. ಈ ನೇಮಕ ಪತ್ರ ಇವತ್ತು ಕೊಟ್ಟಿವಂದ್ರೆ ಅಂತ ನನಗೆ ವಿಶ್ವಾಸ ಐತೆ. ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೆ ಅಭಿನಂದನೆ ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಕನ್ನಡ ಯುವ ಘಟಕ ಜಾಗೃತಿ ವೇದಿಕೆ ಯುವಕರಿಗಿಂದ ಉತ್ತಮ ಸಮಾಜ ನಿರ್ಮಾಣ ಮಾಡುವಂತ MD ಕೌಶಿಕ್ ರಾಜ್ಯಾಧ್ಯಕ್ಷರಾದ ನಮ್ಮ ಎಲ್ಲರಿಗೂ ಇವತ್ತು ನಮಗೆ ಸ್ಥಾನ ಕೊಟ್ಟಾರ. ಗೌರವಾಧ್ಯಕ್ಷರಾಗಿ ನಮಗೆ ನೇಮಕ ಮಾಡಿಕೊಂಡಾರ. ಉಳಿದವರೆಲ್ಲ ಪದಾಧಿಕಾರಿಗಳಿಗೆ, ಹೆಣ್ಮಕ್ಳು, ಮಹಿಳೆಯರಿಗೆ ಮತ್ತು ಪುರುಷರಿಗೆ ಎಲ್ಲರಿಗೂ ನಮ್ಗೊಂದೊಂದು ಸ್ಥಾನ ಕೊಟ್ಟು ಜವಾಬ್ದಾರಿ ವಹಿಸ್ಯಾರ. ನಾವು ಎಲ್ಲೋ ನಮ್ಮ ರಾಜ್ಯಾಧ್ಯಕ್ಷರು ನಮ್ಮ ಜೊತೆಗಿರ್ತಾರ, ಕಾರ್ಯದರ್ಶಿಗಳು ನಮ್ಮ ಜೊತೆಗಿರ್ತಾರೆ, ಎಲ್ಲರೂ ಇರ್ತಾರ. ಹಿರಿಯರಾದ ನಮ್ಮ ಅಣ್ಣರು, ತಮ್ಮನವ್ರು ಎಲ್ಲರೂ
ಅವ್ರ ಜೊತೆಗೆ ನಾವು ನಿಂತು ನಮ್ಗೆ ಎಲ್ಲೋ ಅನ್ಯಾಯ ಆಗ್ಲಿ, ಹೆಣ್ಮಕ್ಳಿಗೆ ದೌರ್ಜನ್ಯ, ಸಣ್ಣ ಮಕ್ಕಳಿಗೆ, ಸಣ್ಣ ಹೆಣ್ಮಕ್ಳಿಗೆ, ದೊಡ್ಡವರಿಗೆ ಎಲ್ಲರಿಗೆ ಭಾಳ ದೌರ್ಜನ್ಯ ಅವೆಲ್ಲ ಆಗಕತ್ತವ. ಯಾರು ನಮ್ಮ ಗೌರ್ಮೆಂಟು ನಮ್ಗ ಸಹಕಾರ ಕೊಡವಲ್ದು. ಯಾರು ಎಷ್ಟು ಮಂದಿ ಇದ್ರು ನಮ್ಗ ಇದು ಸಹಕಾರ ಇಲ್ಲ. ಮಹಿಳೆಯರಿಗೆ ಆಗ್ಲಿ, ಮಕ್ಕಳಿಗೆ ಆಗ್ಲಿ, ಸಣ್ಣ ಸಣ್ಣ ಮಕ್ಕಳಿಗೆ ಭಾಳ ಅನ್ಯಾಯ ನಡೆಯಕತ್ತವ. ಯಾವ ಪೊಲೀಸರು ಇರ್ಲಿ, ಯಾರೇ ಇರ್ಲಿ, ನಮ್ಗೆ ಸಹಕಾರ ಇಲ್ಲ. ಅದ್ರ ಸಲುವಾಗಿ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ರಾಜ್ಯಾಧ್ಯಕ್ಷರು, ಕಾರ್ಯದರ್ಶಿಗಳು ನಾವೆಲ್ಲರೂ ಅವ್ರ ಜೊತೆಗಿದ್ದು ಅವು ಅನ್ಯಾಯಗಳನ್ನು ತಡೆಗಟ್ತೀವಿ, ಹೋರಾಟ ಮಾಡ್ತೀವಿ. ಅದಕ್ಕೋಸ್ಕರ ಅದ್ರ ಸಲುವಾಗಿ ನಾವೆಲ್ಲರೂ ಅವ್ರ ನಮ್ಮ ಬೆನ್ನೆಲುಬಾಗಿ ಅವ್ರು ನಿಂತಾರ, ಅವ್ರ ಜೊತೆಗೆ ನಾವ್ ಇರ್ತೀವಿ. ಎಲ್ಲಿ ಅನ್ಯಾಯ ನಡೆದ್ರು ನಾವೆಲ್ಲರೂ ಹೋಗ್ತೀವಿ, ಒಗ್ಗಟ್ಟಾಗಿ ಅದು ಮುಗಿಯತನ ಸತ್ಯಾಗ್ರಹ ಮಾಡಿ ಕುಂತ್ಕೊಂಡು ನಾವು ನ್ಯಾಯ ದೊರಕಿಸ್ಕೊಡ್ತೀವಿ ಅಂತ ಹೇಳ್ತಾ ನಾನು 2 ಮಾತುಗಳು ಮುಗಿಸ್ತೀನಿ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಈ ಒಂದು ಪುಣ್ಯ ದಿನವಾಗಿದ್ದರಿಂದ ನನಗೇನೋ ಒಂದು ಒಳ್ಳೆಯದಕ್ಕೆ ನಾವು ಹೆಜ್ಜೆ ಇಟ್ಟಿದೀವಿ ಅಂತ ನನ್ನ ಮನಸ್ಸಲ್ಲಿ ಅನಿಸ್ತಾ ಇದೆ. ಎಲ್ಲಾ ಹೆಣ್ಮಕ್ಳಿಗೂ ಜಾತಿ, ಧರ್ಮ, ಭೇದ ಭಾವ ಇಲ್ಲಿ ಯಾವುದೂ ಇಲ್ಲ. ಎಲ್ಲಾ ಕಡೆಗಳು ಅನ್ಯಾಯ ಎತ್ತಿ ತೋರ್ತಾ ಇದೆ, ತಲೆ ಎತ್ತಿ ನಿಂತಿದೆ. ಇದನ್ನ ನಾವು ಬಗ್ಗು ಬಡಿಬೇಕು ಅಂದ್ರೆ ನಾವು ಒಗ್ಗಟ್ಟಾಗಿ ಜಾತಿ, ಧರ್ಮ ಇದು ಯಾವುದನ್ನು ಲೆಕ್ಕಿಸದೆ ಹೆಣ್ಮಕ್ಳಾಗ್ಲಿ, ಗಂಡ್ಮಕ್ಳಾಗ್ಲಿ ಎಲ್ಲರೂ ಸೇರಿ, ಮಹಿಳೆಯರು, ಸಾರ್ವಜನಿಕರೆಲ್ಲರೂ ಇದಕ್ಕೆ ಬೆಂಬಲ ಕೊಟ್ಟು ಇದನ್ನ ಮುನ್ನಡೆಸ್ಕೊಂಡು ಹೋಗ್ಬೇಕಾದ್ ನಮ್ಮ ಧರ್ಮ ಆಗಿದೆ. ಈ ಒಂದು ಸಂಘ ಸಂಸ್ಥೆಗಳು ಯಾಕೆ ಉಟ್ಕೊಂಡಿದಾವೆ ಅಂದ್ರೆ ಎಲ್ಲ ಕಡೆನೂ ಅನ್ಯಾಯಗಳು ತಲೆ ಎತ್ತಿ ನಿಂತಿದೆ. ಎಲ್ಲೂ ಯಾರು ಇದಕ್ಕೆ ಹೊಣೆ ಆಗಿರಲ್ಲ. ಯಾರು ನಮ್ಮನ್ನ ನಾವೇ ರಕ್ಷಿಸಿಕೊಳ್ಳುವಂತ ಒಂದು ಇದು ಬಂದು ನಿಂತಿದೆ ಇಲ್ಲಿವರೆಗೂ. ಅದಕ್ಕೋಸ್ಕರ ನಾವು ನಮ್ಮನ್ನ ನಾವಾಗ್ಲಿ, ನಾವು ಹೆಣ್ಮಕ್ಳಾಗ್ಲಿ, ಗಂಡ್ಮಕ್ಳಾಗ್ಲಿ, ಯಾವುದೇ ಒಂದು ಪುಟ್ಟ ಮಕ್ಕಳಿಗೂ ಅನ್ಯಾಯ ಆಗ್ತಿದೆ. ಅದನ್ನೆಲ್ಲ ತಡೆಗಟ್ಟೋಕೋಸ್ಕರನೇ ಈ ಒಂದು ಜಾಗೃತಿಯ ಸಮಿತಿಯಾಗೆ ನಾವು ಉಪಾಧ್ಯಕ್ಷರಾಗೋಕೆ ಇಷ್ಟಪಟ್ಟಿದ್ದು. ಎಲ್ಲರಿಗೂ ಇವತ್ತು ಅಧ್ಯಕ್ಷ ಸ್ಥಾನ ಮತ್ತು ಉಪಾಧ್ಯಕ್ಷ ಸ್ಥಾನ ಎಲ್ಲಾ ಸ್ಥಾನಗಳನ್ನ ಅಲಂಕರಿಸಿರ್ತಕ್ಕಂಥ ಎಲ್ಲಾ ನನ್ನ ಹೃತ್ಪೂರ್ವಕ ಅಣ್ಣ ತಮ್ಮಂದರಿಗೂ ಮತ್ತು ಅಕ್ಕ ತಂಗಿಯರಿಗೂ ಮತ್ತು ಸಹೋದರಿಯರಿಗೂ ನಾನು ಚಿರಋಣಿಯಾಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಇದರಿಂದ ಇನ್ನೂ ಹೆಚ್ಚು ಹೆಚ್ಚು ಕಾರ್ಯಕ್ರಮಗಳು ಬರಲಿ, ಇನ್ನೂ ಹೆಚ್ಚು ಹೆಚ್ಚು ಉನ್ನತವಾದ ಎಲ್ಲಾ ಕೆಲಸಗಳು, ಕಾರ್ಯಗಳು ನಿರ್ವಹಿಸ್ಲಿ ಅಂತ ನಾನು ಇದ್ರ ಮೂಲಕ ಕೇಳ್ಕೊಂತೀನಿ. ವೇದಿಕೆಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಮಹಿಳೆಯರಿಗೋಸ್ಕರ ಒಂದು ಹೋರಾಟವನ್ನು ನಾವು ಹೂಡ್ಕೊಂಡಿದ್ದೇವೆ. ಹೆಣ್ಮಕ್ಳಿಗೆ ತುಂಬಾ ಅನ್ಯಾಯ ಆಗ್ತಿದೆ. ಅದಕ್ಕೋಸ್ಕರ ಎಲ್ಲ ನಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು, ನಮ್ಮ ತಾಯಿಯರು ಎಲ್ಲರೂ ನಮ್ಮ ಜೊತೆಗೆ ಇರ್ತಾರೆ. ನಾವು ಅವ್ರ ಜೊತೆಗೆ ಹೋರಾಟಕ್ಕೆ ಯಾವಾಗೂ ಬರ್ತೀವಿ. ಎಲ್ಲೇ ಇರ್ಲಿ, ಹೇಗೆ ಇರ್ಲಿ, ನಾವು ರಾತ್ರಿ ಆಗ್ಲಿ ಹಗಲೇ ಆಗ್ಲಿ ಅವ್ರ ಜೊತೆಗೆ ನಾವು ನಿಂದಿರ್ತೀವಿ. ನಮ್ಗೆ ಯಾವಾಗ ನೀವು ಸಪೋರ್ಟ್ ಆಗಿರ್ಬೇಕಂತ ನಾನು ಕೇಳ್ಕೊಂತೀನಿ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಈ ಸಂಘಟನಾ ಹೋರಾಟದಲ್ಲಿ ಏನೇ ಅಡೆತಡೆಗಳು ಬರಲಿ, ಏನೋ ತೊಂದರೆಗಳು ಬರಲಿ, ನಾವು ಎನಿ ಟೈಮ್ ಹೋರಾಡಿ ಅವೆಲ್ಲ ಒಟ್ಟಾಗಿ ಬರ್ತೀವಿ, ಎಲ್ಲರೂ ಒಂದಾಗಿರ್ತೀವಿ ಅಂತ. ಜೈ ಹಿಂದ್, ಜೈ ಕರ್ನಾಟಕ. ಕನ್ನಡ ಯುವ ಜಾಗೃತಿ ವೇದಿಕೆಯ ಎಲ್ಲ ಸದಸ್ಯರಿಗೆ ಹೇಳೋದೇನೆಂದ್ರೆ, ಈ ಸಂಘಟನೆಯ ಯಾವುದು ಜಾತಿ ಇಲ್ಲ. ಕನ್ನಡವೇ ಜಾತಿ, ಕನ್ನಡವೇ ಧರ್ಮ. ಅನ್ಯಾಯ ಆದ್ರೆ ನಾವು ಯಾವ ಪಕ್ಷ ನೋಡಲ್ಲ, ಕಾಂಗ್ರೆಸ್ ನೋಡಲ್ಲ, ಬಿಜೆಪಿ ನೋಡಲ್ಲ, ಇನ್ನೊಂದು ಪಕ್ಷ ನೋಡಲ್ಲ. ನಾವು ಅದ್ರ ಬಗ್ಗೆ ಹೋರಾಟ ಮಾಡೇ ಮಾಡ್ತೀವಿ. ನೀವು ನಮ್ಮ ಜೊತೆಗೆ ನಿಲ್ಬೇಕಂತ ಎಲ್ಲರಿಗೆ ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇದು ಸಂಘಟನೆ ಮಾಡಿದ್ದು ಉದ್ದೇಶ ಏನಂದ್ರೆ, ರಾಜಕಾರಣಿಗಳು ಏನು ನಮಗೆ ಯೂಸ್ ಮಾಡಿಕೊಂಡು ನಮ್ಮ ಹತ್ರ ಕೆಲಸ ತಗೊಂಡು ನಮ್ಗೆ ಬಿಟ್ಟು ಕೊಡ್ತಾರಲ್ಲ, ಧ್ವನಿ ಎತ್ತಕ ನಾವು ಇವತ್ತು ಈ ಸಂಘಟನೆ ಮಾಡಿದ್ದು. ಅದಕ್ಕೆ ಇನ್ನೊಂದ್ಸಲ ಹೇಳ್ತಾ ಇದ್ದೀನಿ, ಈ ಸಂಘಟನೆಗೆ ಯಾವ ಜಾತಿ ಇಲ್ಲ, ಯಾವುದು ಪಕ್ಷ ಇಲ್ಲ. ನೀವು ಯಾವ ಪಕ್ಷದಾಗಿರ್ರಿ, ಇನ್ನೊಬ್ರು ನಿಮ್ಗೆ ಹೇಳ್ತಾರ ಏನಪ್ಪಾ ಅಂದ್ರೆ, ನೀವು ಅವ್ರ ಜೊತೆಗೆ ಯಾಕೆ ಸೇರಿರಿ, ಇವ್ರ ಜೊತೆಗೆ ಯಾಕೆ ಸೇರಿರಿ ಅಂತ. ನೀವು ಅದೆಲ್ಲ ಅವಾಯ್ಡ್ ಮಾಡಬೇಕು. ನಿಮ್ಮ ಕೆಲಸ ನೀವು ಮಾಡ್ಬೇಕು. ಯಾಕಂದ್ರೆ ಇವತ್ತು ನೀವು ಅವ್ರ ಮಾತು ಕೇಳಿ ಹಿಂದಕ್ಕೆ ಹೋದ್ರೆ ಮತ್ತೆ ನೀವು ಮುಂದಕ್ಕೆ ಬರಲ್ಲ. ಹಂಗಾಗಿ ನೀವು ಯಾವ ಪಕ್ಷದಾಗಿರ್ರಿ, ನೀವು ಅವ್ರ ಮಾತು ಕೇಳ್ರಿ. ಇವತ್ತು ಸಾಯಂಕಾಲ ಓದ್ಕೊಟ್ಲೆ ನಿಮ್ಗೆ ಎಲ್ಲರೂ ಫೋನ್ ಬರ್ತೈತಿ, ನೀವು ಆ ಸಂಘಟನೆದಾಗ ಯಾಕೆ ಸೇರಿರಿ, ಈ ನಮ್ಮ ಸಂಘಟನೆದಾಗ ಬರ್ಬೇಕಿತ್ತು, ಅವ್ರದ್ದು ಚೆನ್ನಾಗೈತಿ ಅಂದ್ರೆ ನಿಮ್ ಇಷ್ಟ. ಅದು ನಾವನ್ನ ನಿಮ್ಗೆ ಕರೆದಿಲ್ಲ, ನೀವು ನನಗೆ ನೋಡಿ ನಂದು ಸ್ವಭಾವ ನೋಡಿ ಬಂದಿರಿ. ಮೇಡಮ್ ಅವ್ರು ಕರ್ಕೊಂಬಂದಾರ, ಅವ್ರ ವಿಶ್ವಾಸಕ್ಕೆ ನಾನು ಚಿರಋಣಿ ಆಗಿರ್ತೀನಿ. ಯಾಕಂದ್ರೆ ಇವತ್ತು ಒಳ್ಳೆ ಟೀಮ್ ಮಾಡಿದಾರ, ಇನ್ನೂ ಒಳ್ಳೆ ಟೀಮ್ ಮಾಡ್ತಾರಂತ ನನಗೆ ಅವ್ರ ಮೇಲೆ ವಿಶ್ವಾಸ ಐತಿ. ಇನ್ನ ಬೆಳಿಬೇಕು ನಮ್ಮ ಟೀಮ್. ಇವತ್ತು ಬರೇ ಒಂದು 10 ಮಂದಿ ಇದಾರ ಲೇಡೀಸ್. ಇನ್ನ ಬರುವ ದಿನಗಳಲ್ಲಿ 40 ಮಂದಿ ಆಗ್ಬೇಕು, 50 ಮಂದಿ ಆಗ್ಬೇಕು, ಇನ್ನ ಬೆಳೀತಾ ಹೋಗ್ಬೇಕು. ನಾವು ಸಹ ಇವಾಗ ಇಲ್ಲಿ 10 ಮಂದಿಗೆ ಮತ್ತೆ ನಾವು ಜಾಯಿನ್ ಮಾಡ್ಕೊಂಡಿವಿ. 35 ಮಂದಿ ಆಲ್ರೆಡಿ ಇದಾರ. ಅವ್ರಿಗೆ ನಾನು ಯಾಕೆ ಕರೆದಿಲ್ಲ ಅಂದ್ರೆ, ಇಲ್ಲಿ ಮತ್ತೆ ಜಾಗ ಫುಲ್ ಆಗ್ಬಿಡ್ತೈತೆ. ಯಾರು ನೇಮಕ ಮಾಡ್ಬೇಕು ಅಷ್ಟೇ ಅವ್ರಿಗೆ ಕರೆದಿದ್ದು.
ಅದಕ್ಕಾಗಿ ಎಲ್ಲರಿಗೆ ಈ ಮಾತು ಹೇಳಿ ನನ್ನ ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ನೈಜ ಸುದ್ದಿಗಾಗಿ ನಿರಂತರವಾಗಿ ನೋಡ್ತಾ ಇರಿ ಕರ್ನಾಟಕ ಪವರ್ ಟಿವಿ ನ್ಯೂಸ್. ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಬೆಲ್ ಐಕಾನ್ ಪ್ರೆಸ್ ಮಾಡಿ.